ಮಹಾವಿಷ್ಣು ಧರೆಗಿರಳಿದ ಪರಮ ಪುಣ್ಯಧಾಮ ದರ್ಶನ ಶ್ರೀರಾಮನ ಅವತಾರಕ್ಕೆ ಸಾಕ್ಷಿಯಾಗಿದ್ದ ಸರಿಯೂ ಈಗ ಹೇಗಿದೆ ರಾಮ ಮಂದಿರದ ಅಂತಿಮ ನಿರ್ಮಾಣ ಕಾರ್ಯ. ಇದೇ ಹೊತ್ತಿನ ವಿಶೇಷ. ಜೈ ಶ್ರೀರಾಮ್. ನಾನು ಶ್ವೇತಾ ಕಲ್ಕಣಿ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ದೇಗುಲ ಉದ್ಘಾಟನೆಯಾಗ್ತಾ ಇದೆ. ಯಾವ ಶುಭ ಮುಹೂರ್ತದಲ್ಲಿ ರಾಮಲಲ್ಲಾನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ? ಅಂತಿಮ ಹಂತದ ಸಿದ್ಧತೆಗಳು ಹೇಗಿವೆ? ಈ ಬಗ್ಗೆ ದೇಗುಲ ನಿರ್ಮಾಣ ಉಸ್ತುವಾರಿ ಗೊತ್ತಿರುವ ಗೋಪಾಲ್ ನಾಗರಕಟ್ಟೆ ಅವರು ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ಅಯೋಧ್ಯೆಯಿಂದ ನಮ್ಮ ಪ್ರತಿನಿಧಿ ವಿಕ್ರಮ್ ನಡೆಸಿರುವಂತಹ ಸಂದರ್ಶನ ಇಲ್ಲಿದೆ ನೋಡಿ. ಎಲ್ಲರೂ ಬಹಳ ಕಾತುರದಿಂದ ಕಾಯ್ತಾ ಇರುವಂತಹ ರಾಮ ಮಂದಿರದ ಉದ್ಘಾಟನೆ, ಬಾಲರಾಮನ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರತಕ್ಕಂಥದ್ದು. ಈ ಒಂದು ರಾಮ ಮಂದಿರದ ನಿರ್ವಹಣೆಯ ಉಸ್ತುವಾರಿಯನ್ನು ವಹಿಸಿದವರು, ಅದರಲ್ಲೂ ಎಸ್ಪೆಷಲಿ ನಮ್ಮ ಕನ್ನಡದವರೇ ಆಗಿರ್ತಕ್ಕಂಥ ಗೋಪಾಲ್ಜಿ ನಾಗರಕಟ್ಟೆ ಅವರು ನನ್ನ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಹಾಗೆಯೇ ರಾಮ ಮಂದಿರದ ಹಲವು ವಿಚಾರಗಳನ್ನು ಅವರು ನಮಗೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಜಿ ನಮಸ್ತೆ, ಗುಡ್ ಮಾರ್ನಿಂಗ್. ಈಗ ರಾಮ ಮಂದಿರ, ಪ್ರಮುಖವಾಗಿ ರಾಮ ಮಂದಿರ ಆಗಲ್ಲ, ದಿನಾಂಕಗಳು ನಿಗದಿ ಆಗ್ತಿಲ್ಲ, ಎಷ್ಟು ದಿವಸ ಆಗುತ್ತೋ ಅನ್ನೋ ಮಾತುಗಳಿತ್ತು. ಫೈನಲ್ ಆಗಿ ರಾಮ ಮಂದಿರದ ದಿನಾಂಕ ಕೂಡ ನಿಗದಿಯಾಗಿರ್ತಕ್ಕಂಥದ್ದು, ಉದ್ಘಾಟನೆ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದಾಗಿ ಸಾಮಾನ್ಯವಾಗಿ ನಮ್ಮ ಬಗ್ಗೆ ಹೇಳ್ತಿದ್ರು, ಮಂದಿರ ವಹಿ ಬನಾಯಂಗೆ ತಾರೀಖ್ ನಹಿ ಬತಾಯಂಗೆ. ಆದರೆ ನಾವು ಮಂದಿರವನ್ನು ನಿರ್ಮಾಣ ಮಾಡಿ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಅದ್ರ ಜೊತೆಗೆ ದಿನಾಂಕ 22 ಜನವರಿ 2024 ಸೋಮವಾರ, ಪೌಷ್ಯ ಶುದ್ಧ ದ್ವಾದಶಿ ದಿವಸ, ಅಭಿಜಿತ್ ಮುಹೂರ್ತ 12 ಗಂಟೆ 20 ನಿಮಿಷ ಸಮಯವನ್ನು ಸಹ ನಾವು ನಿಶ್ಚಯ ಮಾಡಿಬಿಟ್ಟಿದ್ದೀವಿ. ಹೀಗಾಗಿ ಅದರ ಮೂಲಕ ನಮ್ಮ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದವರಿಗೆ ಉತ್ತರವನ್ನು ಕೊಟ್ಟಿದ್ದೀವಿ. ಈಗ ರಾಮ ಮಂದಿರದ ಈ ಏನು ನಿರ್ಮಾಣ ಆಗಬೇಕು, ಅದು ಹಿಂದೆ ಸಾಕಷ್ಟು ಶ್ರಮಗಳಿದೆ. ಸೊ ಆ ಒಂದಿಷ್ಟು ಶ್ರಮಗಳ ಬಗ್ಗೆ ವಿವರಣೆ ನೀಡ್ಬೋದಾ? ಭಾರತ ಹಾಗೆ ನೋಡಿದರೆ ರಾಮರಾಜ್ಯ ಆಗಬೇಕು ಅನ್ನೋ ಕನಸನ್ನು ಗಾಂಧೀಜಿ ಕಂಡಿದ್ದರು. ದುರ್ದೈವದಿಂದ ಸ್ವರಾಜ್ಯ ಬಂದ ನಂತರ ರಾಮನ ಸ್ಥಾನ ನಮಗೆ ವಾಪಸ್ ಸಿಕ್ಕಿರಲಿಲ್ಲ. ಅದಕ್ಕಾಗಿ ಹೋರಾಟ ಮಾಡಬೇಕಾಗಿ ಬಂತು. ಸೋಮನಾಥದಾಗೆ ಸಹಜವಾಗಿ ಸಿಕ್ಕಿದರೆ ಬಹುಶಃ ರಾಮನ ಮಹತ್ವ ಇಷ್ಟೊಂದು ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲೇನೋ. ಅದಕ್ಕಾಗಿ ರಾಮನೇ ಯೋಜನೆ ಮಾಡಿ ಈ ಆಂದೋಲನಕ್ಕೆ ಪ್ರೇರಣೆ ನೀಡಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಇಡೀ ದೇಶದಲ್ಲಿ ಬಹಳ ದೊಡ್ಡ ಆಂದೋಲನ ಆಯಿತು. ಅಶೋಕ್ ಸಿಂಗಲ್ ಅವರ ಚಿತ್ರ ಅಲ್ಲಿ ಎದುರುಗಡೆ ಕಾಣ್ತಾ ಇದೆ. ಅವರದ್ದು ನೇತೃತ್ವ, ಸಂತರ ಮಾರ್ಗದರ್ಶನ, ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಯೋಗಿ ಆದಿತ್ಯನಾಥ್ ಅಂತ ಗುರುಗಳು, ಮಹಂತ ಅವೈದ್ಯನಾಥರು, ಇಲ್ಲೇ ರಾಮಚಂದ್ರ ದಾಸ್ ಪರಮಹಂಸರು, ದೇವರಾ ಬಾಬಾ, ಈ ಥರ ಅನೇಕ ಜನ ಸಂತರು, ನಮ್ಮ ಕರ್ನಾಟಕದವರೇ ಆದಂಥ ಪೇಜಾವರ ಸ್ವಾಮಿಗಳು, ಇವರೆಲ್ಲರ ತ್ಯಾಗ, ಬಲಿದಾನ, ಸಮರ್ಪಣೆ, ಪರಿಶ್ರಮ, ಅದರೆಲ್ಲದರ ಮೂಲಕ ಇಡೀ ದೇಶದ ಬಜರಂಗ್ ದಳದ ಇಡೀ ದೇಶದ ಯುವಕರ ಶೌರ್ಯ ಪರಾಕ್ರಮದ ಪರಿಣಾಮವಾಗಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಅನೇಕ ಜನರ ಬಲಿದಾನವೂ ಸಹ ಇದರೊಳಗಾಗಿದೆ. ಈ ಎಲ್ಲರ ಬಲಿದಾನ, ಇವರೆಲ್ಲರ ತ್ಯಾಗ, ಅದರ ಪರಿಣಾಮವಾಗಿ ಈ ಮಂದಿರ ನಿರ್ಮಾಣವಾಗ್ತಾ ಇದೆ ಅಂತ ನಂಗೆ ಅನಿಸುತ್ತೆ. ಈಗ ರಾಮ ಮಂದಿರ ಬಹು ದೊಡ್ಡದಾಗಿ ನಿರ್ಮಾಣ ಆಗ್ತಿದೆ, ದೊಡ್ಡ ಜಾಗದಲ್ಲಿ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಆ ಜಾಗದ ವಿಸ್ತೀರ್ಣ ಅಥವಾ ಅದರ ವಿಶೇಷತೆಯನ್ನು ಹೇಳೋದಾದರೆ, ರಾಮ ಮಂದಿರದ ಹಾಗೆ ನೋಡಿದರೆ ಮೊದಲು ಗುಂಬಜ್ಜಾಗಿದ್ದಂಥ ಸ್ಥಳ ಭಾಳ ಸಣ್ಣದು, 14,000 ಚದುರ ಅಡಿ. ಆದರೆ ಸರ್ಕಾರ ಅಧಿಗ್ರಹಣ ಮಾಡಿದಾಗ 70 ಎಕರೆಯನ್ನು ಅಧಿಗ್ರಹಣ ಮಾಡಿತು. ಆಮೇಲೆ ಕೇಂದ್ರ ಸರ್ಕಾರ ಅದನ್ನ ಇಟ್ಕೊಂಡಿತ್ತು. ಅದಾದ ಮೇಲೆ ಸುಪ್ರೀಂ ಕೋರ್ಟಿಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟು 70 ಎಕರೆ ಪ್ರದೇಶವನ್ನು ಶ್ರೀರಾಮ ಜನ್ಮ ತೀರ್ಥಕ್ಷೇತ್ರ ನ್ಯಾಸ್ ಯಾವುದನ್ನು ನಿರ್ಮಾಣ ಮಾಡಬೇಕು ಅಂತ ಸರ್ಕಾರಕ್ಕೆ ಆದೇಶ ಮಾಡಿತ್ತು. ಆ ಒಂದು ಟ್ರಸ್ಟಿಗೆ ಇದನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಹೀಗೆ ನಮ್ಮ ಹತ್ರ 70 ಎಕರೆ ಭೂಮಿ ಅಧಿಗ್ರಹಣದ ಮೂಲಕ ಲಬ್ಧವಾಗಿದೆ. ಆದರೆ ನಮ್ಮ ಮಂದಿರದ ನಿರ್ಮಾಣ ಆಗಬೇಕಾಗಿದ್ದು ಒಂದು ಉತ್ತರದ ಮೂಲೆಯಲ್ಲಿ. ಅದಕ್ಕಾಗಿ ಇನ್ನೂ ಕೆಲವು ಅಕ್ಕಪಕ್ಕದ ದೇವಸ್ಥಾನಗಳನ್ನು ನಾವು ತಗೋಬೇಕಾಗಿತ್ತು. ಅದನ್ನು ಸಹ ನಾವು ತಗೊಂಡು ನಮಗೆ ಅವಶ್ಯಕತೆ ಇರುವಷ್ಟು ವಿಸ್ತಾರವನ್ನು ಮಾಡಿಕೊಂಡು ಈಗ ಹೆಚ್ಚು ಕಮ್ಮಿ 73 ಎಕರೆ ಪ್ರದೇಶ ನಮ್ಮದಾಗಿದೆ. ಅದರಲ್ಲಿ ರಾಮ ಮಂದಿರದ ನಿರ್ಮಾಣದ ಕಾರ್ಯ ನಡೀತಾ ಇದೆ. ಮನೆ ಕಟ್ಟಬೇಕು ಅಂದರೆ ಯಜಮಾನ ಆ ಪಿಲ್ಲರ್ ಹಾಕೋಗಿಂದ, ಫೌಂಡೇಶನ್ ಹಾಕೋಗಿಂದನೂ ಕೂಡ ಅಲ್ಲೇ ಇರ್ತಾನೆ. ಅದೇ ರೀತಿಯಲ್ಲಿ ನೀವು ಕೂಡ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಆಗಬೇಕು ಅನ್ನೋ ಅವತ್ತಿನ ದಿನದಿಂದ ಕಾರ್ಯ ಶುರುವಾದಾಗಿಂದನೂ ಕೂಡ ಇಲ್ಲಿದ್ದೀರಾ. 2.5 ವರ್ಷ ಆಗಿದೆ. ಅವತ್ತಿನಿಂದ ಸ್ವಲ್ಪ ಶಾರ್ಟಾಗಿ ಹೇಳೋದಾರೆ, 2.5 ವರ್ಷದಿಂದ ಏನಾಯಿತು, ಫಸ್ಟಿಂದ ಇಲ್ಲಿವರೆಗೂ ಆಗಿರ್ತಕ್ಕಂಥ ಮಹತ್ವದ ಕೆಲಸಗಳು ಏನೇನು ಅಂತ? ಮೊದಲು ಈ ಕೆಳಗಡೆ ಇರುವಂಥ ಮಣ್ಣು ಗಟ್ಟಿ ಮಣ್ಣಾಗಿರಲಿಲ್ಲ. ಇದು ಮರಳು ಮಿಶ್ರಿತ ಮಣ್ಣು, ಅದಕ್ಕೆ ತಾಕತ್ತಿಲ್ಲ ಮತ್ತು ಅದು ಅವಶೇಷಗಳಿಂದ ತುಂಬಿತ್ತು. ಅದಕ್ಕಾಗಿ ಅದನ್ನು ಕೆಳಗಡೆ ಸುಮಾರು 12 ಮೀಟ್ರು, ಗರ್ಭಗೃಹದ ಪ್ರದೇಶದಲ್ಲಿ 15 ಮೀಟ್ರ್ ಕೆಳಗಡೆ ಹೋಗಿ ನಾವು ಮಣ್ಣನ್ನೆಲ್ಲ ತೆಗೆದು ಹೊರಗಡೆ ಹಾಕಿದ್ವಿ. ಒಂದು 1.5 ಸಲ ದೊಡ್ಡ ಕೆರೆ ನಿರ್ಮಾಣ ಮಾಡಿದ್ವಿ. ಅದಾದಮೇಲೆ ಸ್ಟೀಲ್ ಇಲ್ಲದ ಕಾಂಕ್ರೀಟ್ ಅದನ್ನು ಹಾಕ್ಕೊಂಡು ಮೇಲಕ್ಕೆ ಬಂದ್ವಿ. ಒಂದೊಂದು ಲೇಯರನ್ನು ಹಾಕ್ತಾ 56 ಲೇಯರ್ಗಳನ್ನು ಹಾಕಿದ್ವಿ. ಈ ಎಲ್ಲದೆಲ್ಲ ನಾ ಇದ್ದೆ. ಅದಾದಮೇಲೆ ಅದನ್ನು ಗ್ರಾನೈಟ್ ಶಿಲೆಗಳಿಂದ ಪ್ಲಿಂತನ್ನು ನಿರ್ಮಾಣ ಮಾಡಿದ್ವಿ. 21 ಅಡಿ
ಗ್ರಾನೈಟ್ ಶಿಲೆಯನ್ನು ಹಾಕಿದ್ದೀವಿ. ಅದರಲ್ಲಿ ಮೇಜರ್ ಪಾತ್ರ ಕರ್ನಾಟಕದ್ದು ಸಾದಹಳ್ಳಿ ಗ್ರಾನೈಟು, ಆಮೇಲೆ ಸ್ವಲ್ಪ ತೆಲಂಗಾಣದ ವಾರಂಗಲ್ಲಿಂದು ಸಹ ಅದರೊಳಗೆ ಇದೆ. ಒಟ್ಟಿನಲ್ಲಿ 21 ಅಡಿ ಎತ್ತರ, ಸುಮಾರು 3 ಎಕರೆ ಪ್ರದೇಶದಲ್ಲಿ ಕಲ್ಲನ್ನು ಹಾಸ್ಬಿಟ್ಟಿದ್ದೀವಿ ನಾವು ಇಂಟರ್ಲಾಕಿಂಗ್ ಸಿಸ್ಟಮ್ನಲ್ಲಿ. ಅದಾದ ಮೇಲೆ ನಮ್ಮ ರಾಜಸ್ಥಾನದ ಬನ್ಸಿ ಪಹಾಡಪುರದ ಗುಲಾಬಿ ಬಣ್ಣದ ಕಲ್ಲನ್ನು ಉಪಯೋಗಿಸಿ ಕೆತ್ತನೆ ಮಾಡಿ ಅದಕ್ಕೆ ಪಿಲ್ಲರನ್ನು ಅಂದರೆ ಕಾಲಮನ್ನು, ಅದರ ಮೇಲೆ ಬೀಮು, ಛತ್ತು ಎಲ್ಲವೂ ಕಲ್ಲಿನಲ್ಲಿ ನಿರ್ಮಾಣ ಮಾಡಿದ್ದೀವಿ. ಅದರ ಗೋಡೆ ಎಲ್ಲವೂ ಅದರಲ್ಲಿ ನಿರ್ಮಾಣವಾಗಿದೆ. ಆ ಕಾರ್ಯದಲ್ಲಿ ಇವತ್ತು ಭೂಮಡಿ ಪೂರ್ಣ ಆಗಿದೆ, ಮೊದಲ ಮಹಡಿ ಪೂರ್ಣಗೊಳ್ತಾ ಇದೆ, ಶಿಖರ ಮತ್ತು ಒಂದು ಮಂಟಪ ನಿರ್ಮಾಣ ಆಗಬೇಕು, ಬಾಕಿ ಎಲ್ಲವೂ ಮುಗಿತಾ ಇದೆ. ಇದರ ಜೊತೆಗೆ ಮಾರ್ಬಲನ್ನು ಹಾಕಿದ್ದೀವಿ ಫ್ಲೋರಿಗೆ. ಆ ಮಾರ್ಬಲ್ ಮಕರಾನ ಮಾರ್ಬಲ್ ರಾಜಸ್ಥಾನದಿಂದ ಬಂದಿದೆ. ಆ ಕಾರ್ಯನೂ ಸಹ ಹೆಚ್ಚು ಕಮ್ಮಿ ಮುಗಿತಾ ಇದೆ, ಫ್ಲೋರಿಂಗ್ ಆಲ್ಮೋಸ್ಟ್ ಮುಗಿತಾ ಇದೆ ಅಂತ ಹೇಳ್ಬೋದು. ಈಗ ನಾನೆಲ್ಲೋ ಓದ್ತಾ ಇದ್ದೀವಿ 100 ವರ್ಷಗಳಾದರೂ 150 ವರ್ಷಗಳಾದರೂ ಕೂಡ ಇಲ್ಲಿ ಕಟ್ಟಿರ್ತಕ್ಕಂತಹ ಕಂಬಗಳು ಅಥವಾ ತುಕ್ಕು ಹಿಡಿಯಲ್ಲ ಅಥವಾ ಈ ರೀತಿ ಅಂದರೆ ಯಾವುದೇ ರೀತಿಯಂಥ ಸ್ಟೀಲ್ಗಳನ್ನ ಕಬ್ಬಿಣಗಳನ್ನ ಏನೂ ಕೂಡ ಬಳಸಿಲ್ಲ. ಅಷ್ಟು ಬಲಶಾಲಿಯಾಗಿ ಅಂದರೆ ಮುಂದಿನ ಆಲೋಚನೆಗಳನ್ನ ಇಟ್ಕೊಂಡು ಈ ಮಂದಿರವನ್ನು ನಿರ್ಮಾಣ ಮಾಡಲಾಗ್ತಿದೆ ಅಂತೇಳಿ ಅದು ಹೇಗೆ ಸದುಪಯೋಗ ಪಡ್ಕೊಂಡಿರ್ತಕ್ಕಂಥದ್ದು ಅಥವಾ ಅದರ ಉಪಯೋಗ ಹೇಗೆ ಆಗಿರ್ತಕ್ಕಂಥದ್ದು ಅಂತ? ಮೊದಲಿನಿಂದ ಚಿಂತನೆಯಲ್ಲಿ ನಾವು ಸ್ಟೀಲ್ ಉಪಯೋಗಿಸಬಾರ್ದು, ಸಿಮೆಂಟ್ ಉಪಯೋಗಿಸಬಾರ್ದು ಅನ್ನೋ ನಿರ್ಣಯದಿಂದಲೇ ಬಂದಿದ್ವಿ. ಸಿಮೆಂಟ್ ಅಂತೂ ಭೂಮಿ ಕೆಳಗಡೆ ಹಾಕಿದ್ವಿ, ಮೇಲ್ಗಡೆಗೆ ಸಿಮೆಂಟ್ ಕಡಿಮೆ ಉಪಯೋಗಿಸಿದ್ವಿ, ಬಹಳ ಕಡಿಮೆ, ಸ್ವಲ್ಪ ಅಲ್ಲಿ ಇಲ್ಲಿ ಜಾಯಿಂಟಿಗಾಗಿ ಒಂಚೂರು ಉಪಯೋಗಿಸಿರ್ಬೋದು. ಬಾಕಿ ಎಲ್ಲ ಕಲ್ಲಿನ ಕಟ್ಟಡ. ಇದು ಕಲ್ಲಿನ ಆಯಸ್ಸು ಕನಿಷ್ಠ 1000 ವರ್ಷ. ನಮ್ಗೆ ಗೊತ್ತಿಲ್ಲ 1000 ವರ್ಷದಂತ ನಾವು ಹೇಗಿದೀವೋ ಗೊತ್ತಿಲ್ಲ. ಆದರೆ 1000ಕ್ಕೂ ಹೆಚ್ಚು ವರ್ಷಗಳು ಬೆಲೆ ಬಾಳುವಂಥ ಕಲ್ಲು, ಉಳಿಯುವಂಥ ಕಲ್ಲು. ಅದಕ್ಕೆ ನಾವು ಸ್ಟೀಲು ಸಿಮೆಂಟು ಹಾಕಿ ಅದನ್ನು ಆಯುಸ್ಸನ್ನು ಕಡಿಮೆ ಮಾಡಬಾರ್ದು ಅಂತ ಆ ರೀತಿ ಪ್ರಾರಂಭದಿಂದ ಉಪಯೋಗಿಸಿಲ್ಲ. ಲಿಂಕ್ ಮಾಡಲಿಕ್ಕೆ ನಾವು ಕೆಲವು ಕಡೆ ತಾಮ್ರವನ್ನು ಉಪಯೋಗಿಸಿದ್ದೀವಿ, ಅದರದ್ದು ಆಯಸ್ಸು ಸಾಕಷ್ಟು ದೀರ್ಘವಾದ್ದು. ಇದು ಒಂದು. ಎರಡನೇದಾಗಿ ಇದಕ್ಕೆ ಹಾಕಿರುವಂಥ ಕಾಲಮು ಇಷ್ಟು ಬಲಯುತವಾಗಿದೆ. CBRI ಅಂತ ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನವರು ಇದನ್ನು ಅಳೆದು ಸುರಿದು ನೋಡಿ ಇದರದ್ದು ಪಿಲ್ಲರ್ ಅಗಲ ಎಷ್ಟಿದ್ರೆ 2000 ವರ್ಷಗಳ ಕಾಲ ಬಿರುಗಾಳಿ, ಮಳೆ ಅಥವಾ ಭೂಕಂಪ ಇದೆಲ್ಲದರಿಂದ ತಾಳ್ಕೋಬೋದು ಅಂತ ಅಂದಾಜು ಮಾಡಿ ಇದರ ವಿನ್ಯಾಸವನ್ನು ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ಭದ್ರತೆ ದೇವಸ್ಥಾನಕ್ಕೆ ಬಂದಿದೆ. ಈಗ ಜನವರಿ 22 ಉದ್ಘಾಟನೆ ದಿನಗಣನೆ ಕ್ಷಣಗಣನೆ ಆರಂಭ ಆಗಿರತಕ್ಕಂಥದ್ದು. ಏನು ಕಾರ್ಯಕ್ರಮಗಳಿರುತ್ತೆ, ಏನು ವಿಶೇಷತೆಗಳಿರುತ್ತೆ? ಈಗ 16ರಿಂದ ಕಾರ್ಯಕ್ರಮ ಶುರುವಾಗುತ್ತೆ ಅಂತ ಹೇಳಲಾಗ್ತಿದೆ, ಏನಿರುತ್ತೆ ಅಂತ? ಇನ್ನು ಸ್ವಲ್ಪ ದಿನ ಇದೆ. ಕೆಲಸಗಳ ಪೂರ್ಣ ಮುಗಿಸುವಂಥ ಕೆಲಸದಲ್ಲಿದ್ದೀವಿ ನಾವು ಇವತ್ತು. ಯಾವ್ಯಾವ ಕೆಲಸವನ್ನು ನಾವು 10ನೇ ತಾರೀಕೊಳಗೆ ಮುಗಿಸ್ಬೋದು ಅದೆಲ್ಲವನ್ನು ಮುಗಿಸಿ ಅದಾದಮೇಲೆ ಸ್ವಚ್ಛತೆ ಮಾಡಬೇಕು, ವ್ಯವಸ್ಥೆಗಳನ್ನು ಮಾಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ದೇಶದ ಗಣ್ಯರನ್ನು ಕರೆದಿದ್ದೀವಿ. ಆ ಕಾರ್ಯಕ್ರಮದ ತಯಾರಿಯಲ್ಲಿ ನಾವು ತೊಡಗಿದ್ದೀವಿ. ಇದ್ರ ಜೊತೆಗೆ ಮೂರ್ತಿ ನಿರ್ಮಾಣದ ಕೆಲಸ ಮುಗಿದಿದೆ. ಮೂರ್ತಿಯ ಸಿಲೆಕ್ಷನೂ ಸಹ ಹೆಚ್ಚು ಕಮ್ಮಿ ಮುಗಿದೋಗಿದೆ. ಕೆಲ ಅನೌನ್ಸ್ಮೆಂಟ್ ಮಾತ್ರ ಬಾಕಿ ಇದೆ. ಇದಾದ ಮೇಲೆ ಇನ್ನು ಮೂರ್ತಿಯ ದೇವದರ್ಶನ ಯಾತ್ರೆ ಆಗಬೇಕು. ಯಾವ ಸ್ಥಾನದಲ್ಲಿ ಭಗವಂತ ಕೂಡಬೇಕು ಆ ಪರಿಸರದಲ್ಲಿ ಹವನಾದಿಗಳಿಂದ ಅದನ್ನು ಸಜ್ಜುಗೊಳಿಸುವಂಥ ಪ್ರಯತ್ನ, ಧಾರ್ಮಿಕ ಒಂದು ಶಕ್ತಿ ಅದಕ್ಕೆ ಲಭ್ಯವಾಗೋ ರೀತಿಯಲ್ಲಿ ಕಳೆದ 1 ವರ್ಷದಿಂದ ವೇದಗಳ ಮಂತ್ರೋಚ್ಚಾರಣೆ, 4 ವೇದಗಳ ಪಾರಾಯಣ, 4 ವೇದಗಳ ಎಲ್ಲ ಶಾಖೆಗಳ ಮಂತ್ರಗಳಿಂದ ಭಗವಂತನ ಅರ್ಚನೆ ಮತ್ತು ಆಹುತಿ ಇದೆಲ್ಲವೂ ನಡೀತಾ ಇದೆ. ಯಜ್ಞ ಹವನಾದಿಗಳು ಕಳೆದ 1 ವರ್ಷದಿಂದ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಈಗ 16ರಿಂದ ಹವನಗಳು ಪ್ರತ್ಯಕ್ಷ ಪರಿಸರದಲ್ಲಿ ಶುರುವಾಗುತ್ತೆ. 17ನೇ ತಾರೀಕು ದೇವದರ್ಶನ ಯಾತ್ರೆ, 18ಕ್ಕೆ ಭಗವಂತ ಗರ್ಭಗೃಹವನ್ನು ಪ್ರವೇಶ ಮಾಡ್ತಾನೆ. ಆಮೇಲೆ ಜಲಾದಿವಾಸ, ಅನ್ನಾದಿವಾಸ, ಫಲಾದಿವಾಸ, ಆಜ್ಯಾದಿವಾಸ ಇದೆಲ್ಲ ನಡೆದು 22ನೇ ತಾರೀಕು ಭಗವಂತನ ಮೂರ್ತಿಯ ಪ್ರತಿಷ್ಠಾಪನೆ ಆಗುತ್ತೆ. ಈಗ ತುಂಬ ಜನ ಕಾಯ್ತಾ ಇರೋದು ರಾಮ ಮಂದಿರವು ತುಂಬ ದಶಕಗಳ ಕನಸು ಅಂತ ಸಾಕಷ್ಟು ಜನ ಇದ್ದಾರೆ. ಈಗ 90 ವರ್ಷ ಆದವರು, 80 ವರ್ಷ ಆದವರು, ಅಂಥವ್ರಿಗೆ 22ನೇ ತಾರೀಕು ಅವಕಾಶ ಇಲ್ಲ ಒಳಗೆ ಬರಲಿಕ್ಕೆ, ಅಂದರೆ ದರ್ಶನ ಪಡಲಿಕ್ಕೆ. ಸಾರ್ವಜನಿಕರಿಗೆ ಯಾವಾಗ ಈ ಒಂದು ದರ್ಶನ ಭಾಗ್ಯ ಲಭ್ಯ ಆಗಲಿದೆ ಅಂತ ನಾವು ಹಾಗೆ ನೋಡಿದರೆ ಇಡೀ ದೇಶವನ್ನು ಕರಿಬೇಕು ಅಂತಿದ್ದೀವಿ. ಆದರೆ ಅಯೋಧ್ಯೆಗೆ ಆ ಶಕ್ತಿ ಇಲ್ಲ, ಸಣ್ಣ ಅಯೋಧ್ಯೆ ಇದು. ಮತ್ತು ನಮ್ಮ ದೇವಸ್ಥಾನದ ಒಳಗಡೆನೂ ಜಾಗ ಇಲ್ಲ. ಈಗ ನಿರ್ಮಾಣವಾಗ್ತಿರೋ ಪರಿಸ್ಥಿತಿಯಲ್ಲಿ ನಾವು ಹೆಚ್ಚು ಅಂದರೆ 7-8 ಸಾವಿರ ಜನರಿಗೆ ವ್ಯವಸ್ಥೆ ಮಾಡ್ಬೋದು. ಅದಕ್ಕಾಗಿ ಪ್ರಮುಖರು ಬರಬೇಕು, ಸಾಧು ಸಂತರು ದೊಡ್ಡ ಪ್ರಮಾಣದಲ್ಲಿ ಬರಬೇಕು ಅಂತ ನಾವು ಎಲ್ಲ ಮತ ಪಂಥ ಸಂಪ್ರದಾಯಗಳ ಸಾಧು ಸಂತರು ಮತ್ತು ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯ ಮೂಲಕ ಒಳ್ಳೆ ಕೆಲಸ ಮಾಡಿರುವಂಥ ಗಣ್ಯರನ್ನು ಕರೆದಿದ್ದೀವಿ. ಇದರಲ್ಲಿ ಅನೇಕ ಜನ ಬಿಟ್ಟು ಹೋಗಿರ್ಬೋದು, ಆದರೆ ನಮ್ಮ ಲಿಮಿಟೇಷನಲ್ಲಿ 8 ಜನರು ಕರಿಬೋದು, ನಾವು ಅಷ್ಟನ್ನು ಕರೆದಿದ್ದೀವಿ. 22 ಅವರಿಗೆಲ್ಲರಿಗೂ ದರ್ಶನ ಇರುತ್ತೆ. 23ನೇ ತಾರೀಕಿಂದ ಎಲ್ಲ ಸಾರ್ವಜನಿಕರಿಗೆ, ಶ್ರದ್ಧಾಳುಗಳಿಗೆ, ಭಕ್ತರಿಗೆ ಪ್ರವೇಶ ಸಿಗುತ್ತೆ. ಶ್ರೀರಾಮ ಮಂದಿರ ಉದ್ಘಾಟನೆಯಾದರೆ ಅವತ್ತು ಯಾರಿಗೆಲ್ಲ ದರ್ಶನಕ್ಕೆ ಅವಕಾಶ ಸಿಗಲಿದೆ, ಯಾರೆಲ್ಲ ಉಳಿದ ಭಕ್ತರಿಗೆ ಯಾವಾಗಿನಿಂದ ಶ್ರೀರಾಮ ಲಲ್ಲಾಣ ದರ್ಶನ ಭಾಗ್ಯ ಸಿಗಲಿದೆ, ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ.
2.5 ವರ್ಷದ ನಿರಂತರವಾದಂಥ ಕಾರ್ಯ, ಹಗಲು ರಾತ್ರಿ ಅಂತಿಲ್ಲದೆ ಕೆಲಸ ಮಾಡಿದ್ದೀರಾ. ನಿಮ್ಮ ವೈಯಕ್ತಿಕವಾದಂಥ ಅನುಭವ, ರಾಮ ಜನ್ಮ, ಕೆಲವೊಬ್ಬರು ಇಲ್ಲಿ ಸೇವೆಗೆ ಅಂತ ಬಂದವರು ಹೇಳ್ತಾರೆ ಇದು ನನ್ನ ಜೀವನದಲ್ಲಿ ಲಭ್ಯವಾಗಿರ್ತಕ್ಕಂಥ ಭಾಗ್ಯ ಅಂತೇಳಿ. ಆದರೆ ನೀವು ಪೂರ್ಣ ಪ್ರಮಾಣದ ನಿಮ್ಮ ಈ 2.5 ವರ್ಷದ ಜೀವನವನ್ನು ಇಲ್ಲೇ ಒಂದು ರೀತಿಯಲ್ಲಿ ನೀಡಿದಂತಿದೆ. ಈ ನಿಮ್ಮ ವೈಯಕ್ತಿಕ ಅಭಿಪ್ರಾಯ, ನಿಮಗೆ ಎಷ್ಟು ಮಟ್ಟಿಗೆ ಫೀಲ್ ಆಗಿರ್ತಕ್ಕಂಥದ್ದು, ಖುಷಿ ಆಗಿರೋದು ಅಥವಾ ಏನು ಅಂತ? ನಾನು ಸಂಘದ ಪ್ರಚಾರಕ, ಹೀಗಾಗಿ ಸಂಘ ಏನು ಹೇಳಿದೆಯೋ ಅದನ್ನು ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಇದೊಂದು ನನ್ನ ಭಾಗ್ಯ ಅಂತಲೂ ಅಂದ್ಕೊಳ್ಬೋದು. ಸೊ ಹೀಗಾಗಿ ಇನ್ನು ನನಗೇನೋ ಹೊಸ ಫೀಲಿಂಗು ಅನ್ನೋದಕ್ಕಿಂತ ಸಂಘ ಏನು ಹೇಳುತ್ತೋ ಅದನ್ನು ಮಾಡೋದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತಾಯಿದ್ದೀನಿ. ಕರ್ತವ್ಯ ಭಾವದಿಂದ ರಾಮನ ಸೇವೆಯನ್ನು ಮಾಡ್ತಿದ್ದೀನಿ. ಅನುಭವ ಇಲ್ಲಿ ಬಂದ ಮೇಲೆ ಅದ್ಭುತವಾದ್ದು. ಇಡೀ ದೇಶದ ಜನ ಇಲ್ಲಿಗೆ ಬರ್ತಾರೆ. ಸಾರ್ವಜನಿಕವಾಗಿ ಟೀಕೆ ಮಾಡುವಂಥವರು ಒಳಗಡೆ ಬಂದು ಕಣ್ಣೀರಿಟ್ಟು ಭಗವಂತನನ್ನು ನೋಡ್ತಾರೆ. ಇದನ್ನು ನಾನು ಪ್ರತ್ಯಕ್ಷ ನೋಡಿದ್ದೀನಿ. ಹೆಸರು ಹೇಳೋದು ಚೆನ್ನಾಗಿರೋದಿಲ್ಲ. ಬೇರೆ ಬೇರೆ ಪಾರ್ಟಿಯವರು, ನೀವು ಹೇಳಿದವ್ರು ಹಂಗಂದ್ರೆ ಹೊರಗಡೆ ರಾಮನನ್ನ ಬೈಕೊಂಡು ಓಡಾಡಿದವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ ಅಂತಾರೆ. ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ, ಕಣ್ಣೀರು ಹಾಕ್ತಾರೆ. ನಾವು ಎಷ್ಟು ದಿನಗಳ ನಂತರ ರಾಮನನ್ನು ತನ್ನ ಸ್ಥಾನದಲ್ಲಿ ನೋಡ್ತಿದ್ದೀವಿ ಅಂಥೇಳಿ ಅವರೇ ಕಣ್ಣೀರು ಹಾಕೋದನ್ನು ಪ್ರತ್ಯಕ್ಷ ನೋಡಿದ್ದೀನಿ. ಹೊರಗಡೆ ಭಾಳ ಟಿಪ್ಪಣಿ ಮಾಡ್ತಾರೆ ನಮ್ಮ ರಾಮ ಮಂದಿರದ ಬಗ್ಗೆ. ಇಲ್ಲಿ ಈ ಥರದ್ದು ಆ ಥರದ್ದು ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪ ಮಾಡಿದವರು ಒಳಗಡೆ ಬಂದು ದರ್ಶನ ಮಾಡಿದ್ದಾರೆ. ಇದರ ಅರ್ಥ ಏನು? ಜನರ ಶ್ರದ್ಧೆ ಇದೆ. ತೋರಿಕೆಗೆ, ತಮ್ಮ ಒಂದು ಅಹಂಕಾರಕ್ಕೋ, ತಮ್ಮ ಒಂದು ಅವಕಾಶವಾದಕ್ಕೋ, ತಮ್ಮ ಸ್ವಾರ್ಥಕ್ಕೋ ಹೊರಗಡೆ ಅವ್ರು ಏನು ಬೇಕಾದ ಮಾತಾಡ್ಬೋದು. ಆದರೆ ರಾಮನ ಎದುರುಗಡೆ ಹೃದಯ ಬಿಚ್ಚಿ ರಾಮ ಅಲ್ಲಿರಬೇಕು ಅಂತ ಅಪೇಕ್ಷೆ ಮಾಡ್ತಾರೆ. ಇದನ್ನು ನೋಡಿದ್ದೀನಿ. ಇದು ಒಂದು. ಎರಡನೇದು, ನಾವು ನಿರ್ಮಾಣ ಕಾರ್ಯ ಮಾಡ್ತಿರುವಾಗ ಯಾವ್ಯಾವುದೋ ಸ್ವರೂಪ ತಗೊಳ್ತಿತ್ತು. ಒಂದು ಸಲ ಹೀಗೆ, ಒಂದು ಸಲ ಹಾಗೆ. ಆದರೆ ನನಗನ್ಸಿದ್ದು ಯಾವ ರೀತಿ ಆಗಬೇಕು ಅಂತ ರಾಮನಿಗೆ ಅನಿಸುತ್ತೋ ಅದೇ ರೀತಿ ವಾಪಸ್ ಟರ್ನ್ ಆಗಿರೋದು ನಾನು 8 ಸಲ ನೋಡಿದ್ದೀನಿ, 7-8 ಸಲ ನೋಡಿದ್ದೀನಿ. ಹೊರಗಡೆ ಟೀಕೆ ಟಿಪ್ಪಣಿ ಮಾಡಿಕೊಂಡು ಇಲ್ಲಿ ಬಂದು ಕಾಲಿಗೆ ಬಿದ್ದಂಥವ್ರು, ಕಣ್ಣೀರು ಹಾಕ್ದಂಥವ್ರು ಯಾರ್ದಾರು ಹೆಸರು ಹೇಳ್ಬೋದಾ? ಸಾಧ್ಯನಾ? ಸರಿಯಲ್ಲ, ಅದು ಹೇಳೋದು ಸರಿ ಆಗಲ್ಲ, ಅದಕ್ಕೆ ಹೇಳೋದಿಲ್ಲ ಅಷ್ಟೇ. ಬೇರೆ ಬೇರೆ ಪಾರ್ಟಿಯವರು ಇದ್ದಾರೆ, ಮುಖ್ಯಮಂತ್ರಿಗಳು ಇದ್ದಾರೆ. ನೋಡಿ, ಇದೇ ಮಾತಿಗೆ ನೆನಪಾಗಿದ್ದು. ಈಗ ಎಲ್ಲರೂ ತುಂಬಾ ಜನ ಟೀಕೆ ಟಿಪ್ಪಣಿ ಮಾಡ್ತಿದ್ದಾರೆ. ಲೋಕಸಭಾ ಚುನಾವಣೆ ಬಂತು ಅಂತೇಳಿ ಇನ್ನೂ ದೇವಸ್ಥಾನದ ಕೆಲಸನೇ ಮುಗಿದೆ, ಉದ್ಘಾಟನೆ ಮಾಡ್ತಿದ್ದಾರೆ ಅಂತೇಳಿ. ಅದಕ್ಕೆ ಏನು ಹೇಳ್ತೀರಾ? ಈಗ ಇದು ರಾಜಕೀಯವಾಗಿ ನಿಮಗೆ ಸಂಬಂಧಪಟ್ಟಿದ್ದಲ್ಲ, ಬಟ್ ರಾಜಕೀಯವಾಗಿ ಈ ರೀತಿ ಮಾತು ಬರ್ತಿದೆ. ನೀವು ಹೇಳಿದ್ರಿ ತುಂಬಾ ಜನ ಆ ಥರ ಹೇಳಿದವರೆಲ್ಲ ಇಲ್ಲಿ ಬಂದವ್ರೆ ಅಂತ ಹೇಳಿ. ಅದಕ್ಕೆ ನೋಡಿ, ರಾಮನ ದೇವಸ್ಥಾನವನ್ನು ಪುನರ್ ಪ್ರಾಪ್ತಗೊಳಿಸ್ಕೊಳ್ಬೇಕು ಅಂತ ಇಡೀ ದೇಶದ ಜನ ಇಷ್ಟೊಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡಿದ್ದಾರೆ. ಆ ಹೋರಾಟ ನ್ಯಾಯದ ಹೋರಾಟದ ಮೂಲಕ ನಮಗೆ 19ಕ್ಕೆ ಜಾಗ ಸಿಕ್ತು. ಅದರ ಪರಿಣಾಮ ಇಡೀ ದೇಶದ ಜನ 13 ಕೋಟಿ ಜನ ಅಯೋಧ್ಯೆಗೆ ಹಣ ಕೊಟ್ಟಿದ್ದಾರೆ. ಅವರೆಲ್ಲರ ಆಕಾಂಕ್ಷೆ ಏನು? ಬೇಗ ಮಂದಿರ ನಿರ್ಮಾಣ ಆಗಬೇಕು, ಬೇಗ ಆ ಸ್ಥಾನದಲ್ಲಿ ನಾನು ರಾಮನನ್ನು ನೋಡಬೇಕು ಅಂತ. ಅದಕ್ಕೆ ನಮಗನ್ನಿಸ್ತು, LNT ಅವರಿಗೂ ಕೇಳಿದ್ವಿ, ಎಲ್ರಿಗೂ ಕೇಳಿದ್ವಿ. ನಮಗನ್ಸಿತ್ತು ಇದು 4-5 ವರ್ಷ ಬೇಕು ಅಂತ. ಆದರೆ 4-5 ವರ್ಷ ತಡೀಲಿಕ್ಕೆ ಜನ ತಯಾರಿಲ್ವೇ? ಜನಕ್ಕೆ ಬೇಗ ದರ್ಶನ ಆಗಬೇಕು. ಅದಕ್ಕೆ ಟ್ರಸ್ಟ್ನವ್ರು ಸಂಕಲ್ಪ ಮಾಡಿದ್ರು, ನಾವು 2023 ಡಿಸೆಂಬರ್ ಒಳಗಡೆ ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ ಅಂತ ಹೇಳಿದರು. ಡಿಸೆಂಬರ್ಲಿ ಮುಹೂರ್ತ ಇಲ್ಲ, ಅದಾದಮೇಲೆ ಸಂಕ್ರಾಂತಿ ನಂತರದ ಮುಹೂರ್ತ ಇರೋದು. ಆದ್ದರಿಂದ ಜನವರಿ 22 ನಿಶ್ಚಯ ಆಯಿತು. ಸಂಕ್ರಾಂತಿಯ ನಂತರದ ಮೊದಲ ಮುಹೂರ್ತದಲ್ಲಿ ಯಥಾಶೀಘ್ರ ರಾಮನನ್ನು ಆತನ ಸ್ಥಾನದಲ್ಲಿ ದರ್ಶನ ಕೊಡುವಂತೆ ಮಾಡಬೇಕು ಅಂಥೇಳಿ ಪ್ರಾಣ ಪ್ರತಿಷ್ಠೆ ಮಾಡ್ತಿದ್ದೀವಿ. ಇದರಲ್ಲಿ ಯಾವುದೇ ರಾಜಕೀಯ ನಮ್ಮ ದೃಷ್ಟಿಯಿಂದ ಇಲ್ಲ. ಇನ್ನು ಉಲ್ಟಾ ಹೇಳ್ತೀನಿ, ಯಾರು ರಾಮ ಮಂದಿರಕ್ಕೆ ಕೆಲಸ ಮಾಡಿದರೋ ಅದರಿಂದ ಲಾಭ ತೊಗೊಂಡು ದೇಶಕ್ಕೆ ಒಳ್ಳೆಯದಾಗೋದಾದರೆ ನನಗೂ ಸಂತೋಷ ಆಗುತ್ತೆ. ಅದ್ರಾಗೇನಿದೆ? ನೀವು ರಾಮ ಅಂತ ಹೇಳಲಿಕ್ಕೆ ಹೆದರದವರು, ರಾಮನ ಸೇತುವೆಗೆ ವಿರೋಧ ಮಾಡಿದವರು, ಅವರು ಪೊಲಿಟಿಕಲ್ ಲಾಭ ಬೇರೆ ರೀತಿಯಲ್ಲಿ ತೊಗೊಳ್ಳೋದಾದರೆ, ರಾಮ ಸೇತುವೆ ಇದು ಐತಿಹಾಸಿಕ ಸತ್ಯ, ರಾಮ ಈ ದೇಶದ ಆತ್ಮ, ರೋಮ್ ರೋಮ್ ಮೇ ರಾಮ್ ರಮಾಹೆ ಅಂತ ಹೇಳಿದವರು ಇದರ ಲಾಭ ಮಾಡಿಕೊಂಡ್ರೆ ತಪ್ಪೇನಿದೆ? ಈಗ ರಾಮ ಮಂದಿರ ಇನ್ನೂ ಕೂಡ ಸಾಕಷ್ಟು ಕೆಲಸಗಳು ಬಾಕಿ ಇದೆ. ಸಂಪೂರ್ಣ ರಾಮ ಮಂದಿರ ಆಗಬೇಕು ಅಂತೇಳಿ ಇನ್ನೂ ಸಾಕಷ್ಟು ವರ್ಷ ಬೇಕಾಗ್ಬೋದು ಅಂತ ಇದೆ. ಎಷ್ಟು ಟೈಮ್ ಬೇಕಾಗ್ಬೋದು ಇದಕ್ಕೆ? ನನ್ನ ಅಂದಾಜಿನ ಪ್ರಕಾರ ಇನ್ನು 2 ವರ್ಷದಲ್ಲಿ ನಮ್ಮ ಮಂದಿರ ನಿರ್ಮಾಣದ ಕೆಲಸ, ಮಂದಿರ, ಅದರ ಪಕ್ಕದಲ್ಲಿರುವಂತಹ ಪಾವಳಿ, ಪ್ರಾಕಾರ ಇದೆಲ್ಲವೂ ಮುಗಿಬೋದು ಅಂತ ಅನಿಸುತ್ತೆ. ನೀವು ಸಂಪೂರ್ಣ ಉಸ್ತುವಾರಿ ವಹಿಸ್ಕೊಂಡವರು, ಇಲ್ಲೇ ಇದ್ದವರು, ಕಣ್ಣಾರೆ ಎಲ್ಲವನ್ನೂ ಕೂಡ ಕಂಡವರು. ರಾಮ ಮಂದಿರದ ಬಗ್ಗೆ ಒಟ್ಟಾರೆ ನಿಮ್ಮ ಈ ಒಂದು ಎದುರಿಸತಕ್ಕಂತಹ ಒಂದಿಷ್ಟು ಕಷ್ಟಗಳಿರ್ಬೋದು. ಯಾಕಂದರೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಸಾಕಷ್ಟು ಕಷ್ಟ ಆಗುತ್ತೆ, ಆ ರೀತಿ ಟೆಕ್ನಿಕಲು ಒಂದಿಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಇಲ್ಲಿ ಏನಾದರೂ ಆ ಥರ ಸಮಸ್ಯೆಗಳಾಗಿತ್ತಾ? ರಾಮನ ಕೃಪೆಯಿಂದ ಪ್ರಮುಖವಾದಂಥ ಯಾವುದೇ ಸಮಸ್ಯೆ ನಮಗೆ ಬಂದಿಲ್ಲ. ಪ್ರಾರಂಭದಲ್ಲಿ ನಮಗೆ ರಾಜಸ್ಥಾನದ ಗುಲಾಬಿ ಬಣ್ಣದ ಕಲ್ಲು ಸಿಗುತ್ತೋ ಇಲ್ಲವೋ ಅಂತ ಒಂದು ಅನುಮಾನ ಇತ್ತು, ಬನ್ಸಿಪಾಡ್ಪುರ್ ಕಲ್ಲು. ಯಾಕೆಂದರೆ ಅದನ್ನು ಹಿಂದಿನ ಸರ್ಕಾರ ನಿಷೇಧಗೊಳಿಸ್ಬಿಟ್ಟಿತ್ತು. ಅದಾದಮೇಲೆ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೆ. ನಾನು ಸ್ವಯಂ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೆ, ವಿನಂತಿ ಮಾಡಿದೆ. ಅವರು ಕಾಂಗ್ರೆಸ್ನವ್ರು ಮುಖ್ಯಮಂತ್ರಿ ಇದ್ದರು. ಆದರೂ ರಾಮ ಮಂದಿರದ ಕೆಲಸದವ್ರು ಹೇಳಿದ್ರು ಇದು ಭಾಳ ಮಹತ್ವದ ಕೆಲಸ. ತಮ್ಮ ಅಧಿಕಾರಿಗಳನ್ನು ಕರೆದು ಹೇಳಿದ್ರು, ಅಶೋಕ್ ಗೆಹ್ಲೋಟ್ ಅಧಿಕಾರಿಗಳಂತ ಕೇಳಿದ್ರು. ಗೋಪಾಲ್ ಅವರು ಹೇಳ್ತಿದ್ದಾರೆ ಆ ಎಲ್ಲ ಕೆಲಸ ಶೀಘ್ರವಾಗಿ ಆಗಬೇಕು ಅಂತ ಹೇಳಿದ್ರು. ಅದರ ಪರಿಣಾಮ ಅಧಿಕಾರಿಗಳ ಸಹಾಯದಿಂದ ಯಥಾಶೀಘ್ರ ನಮಗೆ ಅದರಿಂದ ರಿಸಲ್ಟ್ ಸಿಕ್ತು. ನಮ್ಮ ಕಾರ್ಯಕ್ಕೇನು ತೊಂದರೆ ಆಗಲಿಲ್ಲ. ಸ್ವಲ್ಪ ಒಂದು 2-3 ತಿಂಗಳ ಅದರದ್ದು ತೊಂದರೆ ಇತ್ತು.
ಅದಾದಮೇಲೆ ಅದೆಲ್ಲ ಬಗೆಹರಿದು ಒಳ್ಳೆ ರೀತಿಯ ಮಂದಿರ ನಿರ್ಮಾಣವಾಗಲಿಕ್ಕೆ ಅನುಕೂಲ ಆಯಿತು. ಫೈನಲ್ ಆಗಿ ಈಗ ಕಲ್ಲಿನ ವಿಚಾರಕ್ಕೆ, ಮೂರ್ತಿ ವಿಚಾರಕ್ಕೆ, ಬಾಲರಾಮನ ವಿಗ್ರಹ 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋದು. ಕರ್ನಾಟಕದ 2 ಮೂರ್ತಿ ಮತ್ತು ರಾಜಸ್ಥಾನದ 1 ಮೂರ್ತಿ ಇರ್ತಕ್ಕಂಥದ್ದು, 3 ಆಪ್ಷನ್ ಇದೆ. ಇದರಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತೇಳಿ ಯಾರು ಟ್ರಸ್ಟ್ನವರು. ಸೊ ಅದು ಕಾರ್ಯ ಕರ್ನಾಟಕದವ್ರದ್ದು ಆಗತ್ತೆ ಅನ್ನೊಂದು ಕನ್ನಡಿಗರ ಭಾವನೆ, ಅದು ಭಾವನೆ ಅಷ್ಟೇ. ಸೊ ಅದು ಯಾವ್ದು ಆಗ್ಬೋದು, ಆ ರೀತಿಯಂಥ ಮಾಹಿತಿಗಳಿದೆಯಾ ಅಥವಾ ಯಾವತ್ತು ಆಗಬಹುದು ಅಂತೇಳಿ? ಈಗಾಗಲೇ ಟ್ರಸ್ಟ್ನವರೆಲ್ಲರೂ ಸೇರಿ ನೋಡಿ ಹೆಚ್ಚು ಕಮ್ಮಿ ನಿರ್ಣಯ ಮಾಡಿಬಿಟ್ಟಿದ್ದಾರೆ. ನಿರ್ಣಯವನ್ನು ಪ್ರಕಟಗೊಳಿಸಬೇಕಾಗಿದ್ದು ಧಾರ್ಮಿಕ ಸಮಿತಿಯ ಪ್ರಮುಖರದ್ದು ಗೋವಿಂದೇವ್ ಗಿರಿಜಿ ಮತ್ತು ಚಂಪತರಾಯರು ಸೆಕ್ರೆಟರಿ, ಅವರಿಬ್ಬರು ಸೇರಿ ಯಾವಾಗ ಘೋಷಣೆ ಮಾಡ್ತಾರೋ ಆವತ್ತಾಗತ್ತೆ. ಬಹುಶಃ 10ನೇ ತಾರೀಕು ಹೊತ್ತಿಗೆ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಇದರೊಳಗೆ ಯಾವುದರಲ್ಲಿ ರಾಮ ಇರಬೇಕು ಅಂತ ಆತ ಸಂಕಲ್ಪ ಮಾಡಿದಾನೆ ಅದರೊಳಗಿರುತ್ತೆ ಅಂತ ನಾನು ಮೊದಲಿಂದನೂ ಹೇಳ್ತಿದ್ದೀನಿ, ಈಗಲೂ ಅದೇ ನಂಬ್ತೀನಿ, ಅದೇ ರೀತಿ ಆಗತ್ತೆ. ಈಗ ಸದ್ಯಕ್ಕೆ ಯಾವುದು ಅನೌನ್ಸ್ ಆಗಿಲ್ಲ, ಅದನ್ನು ನಾನು ಹೇಳೋದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಟ್ರಸ್ಟ್ ನಿರ್ಣಯ ಮಾಡಿದೆ, ಜನಕ್ಕೆ ಶೀಘ್ರಾತಿ ಶೀಘ್ರ ಗೊತ್ತಾಗುತ್ತೆ. ಕರ್ನಾಟಕದವರಾದರೆ ಸಂತೋಷ. ನೀವು ಹೇಳೋ ಪ್ರಕಾರ ಎಲ್ಲವೂ ಕೂಡ ಇಲ್ಲಿ ರಾಮನ ತೀರ್ಮಾನವೇ ಅಂತಿಮ ತೀರ್ಮಾನ ಅನ್ನೋ ಪ್ರಕಾರ ಎಲ್ಲ ಈ ದೇವಾಲಯದ ನಿರ್ಮಾಣ ಆಗಿರ್ಬೋದು, ಈ ಒಂದು ಆಯ್ಕೆ ಪ್ರಕ್ರಿಯೆ ಆಗಿರ್ಬೋದು, ಇವೆಲ್ಲವೂ ಕೂಡ ರಾಮನ ತೀರ್ಮಾನವೇ ಅಂತಿಮ ಅಂತನಾ? ಹೌದು, ರಾಮನ ತೀರ್ಮಾನವೇ ಅಂತಿಮ. ನಾವೆಲ್ಲರೂ ಆತನ ಕೈಯಲ್ಲಿ ಆಡುವ ಬೊಂಬೆಗಳಷ್ಟೇ. ಜೈ ಶ್ರೀರಾಮ್. ಇದಿಷ್ಟು ಗೋಪಾಲ್ ಜಿ ನಾಗರಕಟ್ಟೆ ಅವರ ಮಾತು. ರಾಮ ಮಂದಿರ ನಿರ್ಮಾಣದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಏನೆಲ್ಲ ಆಗಿರ್ತಕ್ಕಂಥದ್ದು ಅವೆಲ್ಲವೂ ಕೂಡ ರಾಮನ ತೀರ್ಮಾನಗಳು. ರಾಮ ಏನು ಮಾಡಿಸ್ತಾನೋ ಅದನ್ನು ನಾವು ಮಾಡ್ತೀವಿ ಹೊರತಾಗಿ ನಮ್ಮದು ವಿಶೇಷವಾಗಿರ್ತಕ್ಕಂಥದ್ದು ಏನೂ ಇಲ್ಲ ಅನ್ನೋ ಮಾತುಗಳನ್ನ ವಿಸ್ತಾರ ನ್ಯೂಸ್ ಜೊತೆ ಹಂಚಿಕೊಂಡಿರೋದು. ಕ್ಯಾಮ್ರಾ ಪರ್ಸನ್ ಸರ್ಕಾರ ಅಭಿಜಿತ್ ಜೊತೆ ವಿಕ್ರಮ್ ಕುಮಾರ್, ವಿಸ್ತಾರ ನ್ಯೂಸ್, ಅಯೋಧ್ಯ. ಅಯೋಧ್ಯೆ ಒಂದು ಪೌರಾಣಿಕ ಸ್ಥಳ. ಇಲ್ಲಿಗೆ ಶ್ರೀರಾಮ ಹುಟ್ಟಿ ಬೆಳೆದು ರಾಜ್ಯಭಾರ ಮಾಡಿತ್ತು. ಇನ್ನು ಅಯೋಧ್ಯೆ ಸರಯೂ ನದಿ ತೀರದಲ್ಲಿದೆ. ಈ ನದಿ ರಾಮನ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆದರೆ ಈ ನದಿ ಶಾಪಗ್ರಸ್ತವಾಗಿತ್ತು. ಈಗ ನದಿಯ ಶಾಪ ವಿಮೋಚನೆ ಆಗಿದ್ರೂ ಸಹ ಈ ನದಿಯ ನೀರನ್ನ ದೇವರ ಪೂಜೆಗೆ ಬಳಸಲಾಗ್ತಾ ಇಲ್ಲ. ಇದು ಏಕೆ ಅನ್ನೋ ವಿವರ ಇಲ್ಲಿದೆ ನೋಡಿ. ಎಸ್, ನಾನು ಈಗ ಸರಾಯು ನದಿಯ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ನದಿ ಶ್ರೀರಾಮನ ಜೀವನದಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಶ್ರೀರಾಮನ ಹುಟ್ಟು ಮತ್ತು ಆತನ ಮುಕ್ತಿಗೆ ಈ ಒಂದು ನದಿ ಕಾರಣ ಆಗಿದೆ ಅಂತೇಳಿ ಪುರಾಣದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಅದಲ್ಲದೆ ಶ್ರೀರಾಮನ ಏನು ಆಳ್ವಿಕೆಯನ್ನು ಮಾಡಿದ್ದ ಅಯೋಧ್ಯೆಯಲ್ಲಿ ಅಲ್ಲೇ ಇರ್ತಕ್ಕಂಥ ನದಿ ಇದು. ಈ ಒಂದು ನದಿಯಲ್ಲೇ ಆತ ದಿನನಿತ್ಯಲೂ ಕೂಡ ಸ್ನಾನವನ್ನು ಮಾಡ್ತಿದ್ದ ಅಂಥೇಳಿ ರಾಮಾಯಣದಲ್ಲೂ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸದ್ಯ ನೀವು ಕೂಡ ನೋಡ್ತಾ ಹೋಗ್ಬೋದು ಈ ಒಂದು ಸರಯು ನದಿಯ ವಿಶೇಷತೆಗಳನ್ನು ನಾನು ಇದರೊಂದಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಆದರೆ ಇಷ್ಟು ಪವಿತ್ರವಾಗಿರ್ತಕ್ಕಂಥ ನದಿ, ಶ್ರೀರಾಮ ಸ್ನಾನ ಮಾಡ್ತಿದ್ದಂತಹ ನದಿಯನ್ನು ಯಾಕೆ ಈಗ ರಾಮ ಮಂದಿರದಲ್ಲಿ ಪೂಜೆಗೆ ಬಳಸೋಕೆ ಆಗಲ್ಲ ಅನ್ನೊಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡುತ್ತೆ. ಯಾಕಂದರೆ ರಾಮಾಯಣದಲ್ಲಿ ಉಲ್ಲೇಖ ಮಾಡಿದಂತೆ ಭಗವಾನ್ ಶ್ರೀರಾಮ ಸರಯು ನದಿಯಲ್ಲಿ ಸಮಾಧಿಯನ್ನು ತೆಗೆದುಕೊಳ್ತಾನೆ. ಇಂಥ ಒಂದು ಸಂದರ್ಭದಲ್ಲಿ ಪರಶಿವನಿಗೆ ಕೋಪ ಬರುತ್ತೆ. ಆ ಒಂದು ಕೋಪದ ಕಾರಣದಿಂದಾಗಿ 2 ಶಾಪಗಳನ್ನು ನೀಡ್ತಾನೆ. ಆ ಶಾಪಗಳು ಅಂತಂದರೆ ಈ ಒಂದು ನದಿಯಲ್ಲಿ ಯಾರೂ ಕೂಡ ಸ್ನಾನವನ್ನು ಮಾಡಬಾರ್ದು, ಈ ನೀರನ್ನು ಬಳಸಬಾರ್ದು. ಅಂಥವ್ರು ಯಾರಾದರೂ ನೀರನ್ನು ಬಳಕೆ ಮಾಡಿದ್ರೆ, ಸ್ನಾನ ಮಾಡಿದ್ರೆ ಅವರು ಪಾಪಕ್ಕೆ ಗುರಿ ಆಗ್ತಾರೆ, ಪಾಪಗ್ರಸ್ತರಾಗ್ತಾರೆ ಅಂಥೇಳಿ. ಇನ್ನೊಂದು ಶಾಪ ಅಂತಂದರೆ ಈ ನದಿಯ ನೀರನ್ನು ಯಾರೂ ಕೂಡ ಪೂಜೆಗೆ ಬಳಸೋ ಹಾಗಿಲ್ಲ ಅಂಥೇಳಿ. ಈ 2 ಶಾಪದಿಂದ ಕಂಗಾಲಾಗಿರ್ತಕ್ಕಂಥ ಸರಾಯು ಪರಶಿವನ ಆಶ್ರಯವನ್ನು ಬೇಡ್ತಾಳೆ. ಅಂಥ ಸಂದರ್ಭದಲ್ಲಿ ಕೋಪವನ್ನು ಕಡಿಮೆ ಮಾಡಿಕೊಂಡಂಥ ಪರಶಿವ ಒಂದು ಶಾಪವನ್ನು ಹಿಂದೆ ತೆಗೆದುಕೊಳ್ತಾನೆ. ಅಂದರೆ ಈ ನದಿಯಲ್ಲಿ ಸ್ನಾನ ಮಾಡ್ಬೋದು, ಈ ನದಿಯನ್ನು ಬಳಸ್ಬೋದು ಅಂಥೇಳಿ. ಅದಾದ ಬಳಿಕ ಆದರೆ ಇನ್ನೊಂದು ಶಾಪ ಏನು, ಈ ನದಿಯನ್ನು ಯಾವುದೇ ರೀತಿಯಂಥ ಪೂಜೆ ಪುನಸ್ಕಾರಗಳಿಗೆ ಬಳಸಬಾರ್ದು ಅನ್ನೋ ಶಾಪ ಹಾಗೆ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತಿಗೂ ಕೂಡ ಈ ಒಂದು ನದಿಯಲ್ಲಿ ಬೋಟಿಂಗ್ ಆಗಿರ್ಬೋದು ಅಥವಾ ಇಲ್ಲಿ ಭಕ್ತಾದಿಗಳು ಬಂದು ಸ್ನಾನವನ್ನು ಮಾಡ್ತಾರೆ. ಯಾಕಂದರೆ ಶ್ರೀರಾಮ ದಿನನಿತ್ಯ ಸ್ನಾನ ಮಾಡ್ತಿದ್ದಂತಹ ನೀರು ಇದು, ಆ ಒಂದು ನದಿ ಅಂಥೇಳಿ ಆ ಒಂದು ಪವಿತ್ರ ಭಾವನೆಯಿಂದ ಸ್ನಾನವನ್ನು ಮಾಡ್ತಾರೆ. ಆದರೆ ಇವತ್ತಿಗೂ ರಾಮ ಜನ್ಮಭೂಮಿಯಲ್ಲಿ ಹೊಸದಾಗಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದ್ರೂ ಕೂಡ ಆ ರಾಮ ಮಂದಿರದಲ್ಲಿ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಆದರೂ ಕೂಡ ಅಲ್ಲಿ ಈ ಒಂದು ಏನು ಜಲಾಭಿಷೇಕಕ್ಕಾಗಿರ್ಬೋದು ಅಥವಾ ಯಾವುದೇ ಪೂಜೆ ಪುನಸ್ಕಾರಗಳಿಗೆ ಈ ನೀರನ್ನು ಬಳಕೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ಇರ್ತಕ್ಕಂಥ ಶಾಪ ಇರೋಯಿಂದ ಕಾರಣದಾಗಿ ರಾಮಲಲ್ಲಾನ ಅಭಿಷೇಕಕ್ಕಾಗಿ ಆಗಮಿಸಿದ ನೇಪಾಳದ 16 ನದಿಗಳ ನೀರು.
ಶ್ರೀರಾಮನ ಪತ್ನಿ ಸೀತಾಮಾತೆ ಜನಿಸಿದ್ದು ನೇಪಾಳದ ಜನಕಪುರಿಯಲ್ಲಿ. ಹಾಗಾಗಿ ರಾಮನಿಗೂ ನೇಪಾಳಕ್ಕೂ ಹತ್ತಿರದ ನಂಟು. ಈ ಹಿನ್ನೆಲೆಯಲ್ಲಿ ರಾಮಲಲ್ಲಾನ ವಿಗ್ರಹ ಪ್ರತಿಷ್ಠಾಪನೆಗಾಗಿ ನೇಪಾಳದ 16 ನದಿಗಳ ಪವಿತ್ರ ಜಲವನ್ನ ಕಳುಹಿಸಲಾಗಿದೆ. ಇದನ್ನ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಬಳಸಲಾಗುತ್ತೆ. ಶ್ರೀರಾಮನ ಪತ್ನಿ ಸೀತಾಮಾತೆ ನೇಪಾಳದಲ್ಲಿ ಇದ್ದಂತಹ ಜನಕರಾಜನ ಪುತ್ರಿ ಆಗಿದ್ಲು. ಹಾಗಾಗಿನೇ ನೇಪಾಳ ಮತ್ತು ಭಾರತದ ಮಧ್ಯೆ ಈ ಒಂದು ಶ್ರೀರಾಮನ ವಿಚಾರವಾಗಿ ಅವಿನಾಭಾವ ಸಂಬಂಧ ಇದೆ. ಹಾಗಾಗಿನೇ ಈ ಜನವರಿ 22ರಂದು ಉದ್ಘಾಟನೆ ಆಗುವಂತಹ ರಾಮ ಮಂದಿರ, ಹಾಗೆಯೇ ಬಾಲರಾಮನ ವಿಗ್ರಹ ಏನು ಪ್ರತಿಷ್ಠಾಪನೆ ಆಗ್ತಿರುವಂಥದ್ದು, ಆ ಒಂದು ವಿಗ್ರಹಕ್ಕೆ ನೇಪಾಳದ 16 ನದಿಗಳ ಜಲವನ್ನು ಈಗ ನೇಪಾಳದ ರಾಮಭಕ್ತರು ಕಳಿಸ್ಕೊಟ್ಟಿರುವಂಥದ್ದು. ಈಗಲೂ ಕೂಡ ಈ ಒಂದು ಜಲ ಇಲ್ಲಿ ಸಂಗ್ರಹಣೆ ಮಾಡಿ ಇಡಲಾಗಿದೆ. ಅಯೋಧ್ಯೆಯಲ್ಲಿರ್ತಕ್ಕಂಥ ಕಾರ್ಯಶಾಲೆಯಲ್ಲಿ ಈ ಒಂದು ಜಲವನ್ನು ಸಂಗ್ರಹ ಮಾಡಿಟ್ಟಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ರಾಮಲಲ್ಲಾ ವಿಗ್ರಹದ ಪ್ರತಿಷ್ಠಾಪನೆಗಾಗಿ ಮಂದಿರದಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ನಡೆಯುತ್ತಿದೆ. ಜನವರಿ 22ರಂದು ಆಹ್ವಾನಿತರಿಗೆ ಮಾತ್ರ ದರ್ಶನ ಸಿಗಲಿದೆ. 23ರ ಬಳಿಕ ಎಲ್ಲ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಸಿಗಲಿದೆ. ಇನ್ನು 2 ವರ್ಷದಲ್ಲಿ ಮಂದಿರ ಮತ್ತು ರಾಮ ಮಂದಿರದ ಕಾಂಪ್ಲೆಕ್ಸ್ನ ಸಂಪೂರ್ಣ ಕಾಮಗಾರಿ ಮುಗಿಯುವ ವಿಶ್ವಾಸವಿದೆ ಅಂತ ದೇವಾಲಯದ ನಿರ್ಮಾಣ ಉಸ್ತುವಾರಿ ಹೊತ್ತಿರುವ ಗೋಪಾಲ್ ನಾಗರಕಟ್ಟೆಯವರು ತಿಳಿಸಿದ್ದಾರೆ. ಜನವರಿ 22ರಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಲಿರುವ ಆಹ್ವಾನಿತರಿಗೆ ಉಳಿದುಕೊಳ್ಳೋದಕ್ಕಾಗಿ ತಾತ್ಕಾಲಿಕ ಟೆಂಟ್ಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿ ಆಹ್ವಾನಿತರು ಉಳಿದುಕೊಳ್ಳಲು ಸಕಲ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಸಾಮಾನ್ಯ ಆಹ್ವಾನಿತರು, ವಿಐಪಿಗಳು, ವಿವಿಐಪಿಗಳಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ಅಯೋಧ್ಯೆ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.